ಇವತ್ತು ಭಾನುವಾರ ಇವಿ ಕೆಲಸ ಇತ್ತು ನನಗೆ ತೋಟದಲ್ಲಿ. ನನ್ನ ಕೆಲಸಕ್ಕೆ 2 ಎಕ್ಸ್ಟ್ರಾ ಲೇಬರ್ ಇಟ್ಟು ಬಂದು ಕ್ಲಾಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಫ್ರೀ ಆಗಿ ಸಿಗ್ತಾ ಇದೆ ಅಂತ ಟೈಮ್ ಪಾಸ್ ತಗೊಂಬೇಡಿ. ಲೆಟ್ ಸ್ಟಾರ್ಟ್ ಮಾಡಕ್ ಮುಂಚೆ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ದಿಸ್ ವಿಡಿಯೋ ಇಸ್ ಕ್ರಿಯೇಟೆಡ್ ಫಾರ್ ಎಜುಕೇಶನಲ್ ಅಂಡ್ ಇನ್ಫಾರ್ಮೇಶನ್ ಪರ್ಪಸ್ ಓನ್ಲಿ. ಐ ಆಮ್ ನಾಟ್ ಎ SEBI registered advisor. The content shared here should not be considered investment advice, stock recommendations or financial guidance. Please consult a SEBI registered financial advisor before making any investment decisions. Investment in security market are subject to market risk. Read all the related documents carefully before investing. My intention is purely to spread awareness and knowledge about stock market, not to provide personal financial advice. ಕೇಳಿಸ್ಕೊಂಡ್ರಾ ನೀಟಾಗಿ? ಡಿಸ್ಕ್ಲೇಮರ್ ಇದು ಇಂಪಾರ್ಟೆಂಟ್. ನೌ ಲೆಟ್ ಸ್ಟಾರ್ಟ್. ವೆಲ್ಕಮ್ ಯು ಆಲ್ ಟು ಥರ್ಡ್ ಕ್ಲಾಸ್. ತುಂಬ ಕೆಟ್ಟದಾಗ ಕೇಳಿಸುತ್ತೆ. ಕ್ಲಾಸ್ ನಂಬರ್ 3. ಓಕೆ. ಲಾಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಆಗಿತ್ತು, ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಆಗಿತ್ತು. ಈ ಕ್ಲಾಸಲ್ಲಿ IPO ಮತ್ತು ಮನಿ ಸರ್ಕ್ಯುಲೇಷನ್ ಇದ್ರ ಬಗ್ಗೆ ಮಾತಾಡೋಣ. ಟೈಮ್ ಇನ್ನೂ ಇದ್ದರೆ ಕಾಮನ್ಲಿ ಯೂಸ್ಡ್ ಟರ್ಮ್ಸ್ ಇದ್ರ ಬಗ್ಗೆ ಮಾತಾಡೋಣ, ಸರಿನಾ? IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಓದಬೇಕಂದ್ರೆ ತುಂಬ ಜಾಸ್ತಿ ತಿಳ್ಕೊಬೋದು, ತುಂಬ ಜಾಸ್ತಿನೂ ಓದ್ಬೋದು. ಬಟ್ ಆ್ಯಸ್ ಎನ್ ಇನ್ವೆಸ್ಟರ್ ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಐಡಿಯಾ ಇರಬೇಕಲ್ವಾ? ಆ ಐಡಿಯಾ ಇರೋಕ್ಕೆ ಏನು ಬೇಕೋ ಅದನ್ನು ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ. ಸೊ ನಿಮ್ಗೆ ಇನ್ನೂ ಡೀಪಾಗಿ ತಿಳ್ಕೊಬೇಕು ಅಂದರೆ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ ಇಂಟರ್ನೆಟ್ಟಲ್ಲಿ ಫ್ರೀ ಆಗಿ. ಝೀರೋದಾ ವಾರ್ಸಿಟಿ ಎಲ್ಲಾದರೂ ಇರ್ಬೋದು, ಅಥವಾ ಒಂದು ಸಿಂಪಲ್ ಗೂಗಲ್ ಸರ್ಚ್ ವಿಲ್ ಹೆಲ್ಪ್. ತುಂಬ ಡೀಟೇಲಾಗಿ ಸಿಗುತ್ತೆ. ಯಾವ ಥರ IPO ಅಂದರೆ ಏನು, ಅದು ಪ್ರೊಸೆಸ್ ಏನು, ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು, ತುಂಬ ಡೀಟೇಲಾಗಿ ಸಿಗುತ್ತೆ. ನೋಡಿ, ಯೂಟ್ಯೂಬಲ್ಲಿ ಬೇಜಾನ್ ವಿಡಿಯೋಸ್ ಇದ್ದಾವೆ, ನೋಡಿ. ಬಟ್ ನಮಗೆ ಎಷ್ಟು ಬೇಕು, ಇನ್ವೆಸ್ಟ್ಮೆಂಟ್ಗೆ ಎಷ್ಟು ತಿಳ್ಕೊಬೇಕು ಅಷ್ಟನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜಲ್ಲಿ. ಕೇಳಿಸ್ಕೊಳ್ಳಿ. ಇಟ್ ರೆಫರ್ಸ್ ಟು ಪ್ರೊಸೆಸ್ ಆಫ್ ಆಫರಿಂಗ್ ಶೇರ್ಸ್ ಆಫ್ ಎ ಪ್ರೈವೇಟ್ ಕಾರ್ಪೊರೇಷನ್ ಟು ದ ಪಬ್ಲಿಕ್. ಅಂದರೆ ನೋಡಿ, ಇದೆಲ್ಲ ಬಿಡಿ ಸರಿನಾ? ಈ ಡೆಫಿನೇಷನ್ಸ್ ಎಲ್ಲ ನೀವು ಓದ್ಕೊಳ್ಳಿ ಬೇಕಾದರೆ. ಬಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಂದೊಂದು ಕಂಪನಿ ಇರುತ್ತಪ್ಪ, PRR ಅಗ್ರೋ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ಇದರಲ್ಲಿ ಏನು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸು, ಹಾಲಿರ್ಬೋದು, ತರಕಾರಿ ಇರ್ಬೋದು, ಈ ಥರ ಎಲ್ಲ ಪ್ಯಾಕ್ ಮಾಡಿ ಮಾರಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ನಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರುತ್ತೆ? ಫೌಂಡರ್ಸು, ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಅಥವಾ ನಂದೇ ಒಂದು ದುಡ್ಡು ನಾನು ಹಾಕಿ ಸ್ಟಾರ್ಟ್ ಮಾಡ್ಬೋದು ಅಲ್ವಾ ಫ್ಯಾಕ್ಟ್ರಿನ. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ನಾನು ಅಬ್ಸರ್ವ್ ಮಾಡ್ತೀನಿ ನನ್ನ ಪ್ರಾಡಕ್ಟ್ಸ್ಗೆ ಚೆನ್ನಾಗಿ ಡಿಮ್ಯಾಂಡ್ ಇದೆ, ಚೆನ್ನಾಗಿ ಓಡ್ತಾ ಇದೆ ಅಂತೇಳಿ ಅಬ್ಸರ್ವ್ ಮಾಡಿ ನಾನೇನು ಮಾಡ್ತೀನಿ, ಡಿಸೈಡ್ ಮಾಡ್ತೀನಿ, ಓಕೆ ಎಕ್ಸ್ಪ್ಯಾಂಡ್ ಮಾಡೋಣ. ಒಂದೇ ಒಂದು ಪ್ರೊಡಕ್ಷನ್ ಫೆಸಿಲಿಟಿ ಇದೆ, 5 ಬ್ರಾಂಚ್ ಇದೆ, ನಾನೇನು ಮಾಡೋಣ, ಇದನ್ನು 10 ಬ್ರಾಂಚಾಗಿ ಎಕ್ಸ್ಪ್ಯಾಂಡ್ ಮಾಡೋಣ, ಡಬಲ್ ಡೌನ್ ಮಾಡೋಣ ಅಂತೇಳಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಪ್ಲ್ಯಾನ್ ಆಗ್ತೀನಿ, ಸರಿನಾ? 10 ಬ್ರಾಂಚಸ್ಗೆ 5 ಬ್ರಾಂಚ್ ಇರೋದನ್ನ 10 ಬ್ರಾಂಚ್ ಮಾಡಬೇಕು ಅಂದರೆ ದುಡ್ಡು ಬೇಕಲ್ವಾ? ದುಡ್ಡು ಎಲ್ಲಿಂದ ತರೋದು? ಆಗ ನಾನು ಈ ಬಿಸ್ನೆಸ್ ಐಡಿಯಾ ಏನಿದೆ, ನಾನು ಈ ಬಿಸ್ನೆಸ್ ಐಡಿಯಾನ ಪಿಚ್ ಮಾಡ್ತೀನಿ. ಯಾರಿಗೆ? ವೆಂಚರ್ ಕ್ಯಾಪಿಟಲಿಸ್ಟು ಅಥವಾ ಏಂಜಲ್ ಇನ್ವೆಸ್ಟರ್ಸ್. ಇವ್ರು ಯಾರು ಅಂದರೆ ಬಿಸ್ನೆಸ್ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ವಾ ಬಿಸ್ನೆಸ್ ಮೆನ್ನು, ದುಡ್ಡಿರೋರು ಅಥವಾ ಯಾರೇ ಇರಲಿ, ದುಡ್ಡಿರೋರು ಒಂದಷ್ಟು ಶೇರ್ನ ತಗೊಂಡು ಈ ನನ್ನ ಬಿಸ್ನೆಸ್ಸಲ್ಲಿ ಒಂದು 15% ಶೇರ್ನ ಅವ್ರು ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. 15% ಶೇರು, ಈ 15% ಶೇರ್ನ ಅವ್ರು ತಗೊಂಡು ಒಂದು 2 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. 2 ಕೋಟಿ ಇನ್ವೆಸ್ಟ್ ಮಾಡ್ತಾರಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ನಾನು 10 ಬ್ರಾಂಚ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಇವ್ರನ್ನ ವೆಂಚರ್ ಕ್ಯಾಪಿಟಲಿಸ್ಟ್ ಮತ್ತು ಏಂಜಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಇವಾಗ ಕಂಪನಿ ಇನ್ನೂ ಪ್ರೈವೇಟಾಗೇ ಇದೆ, ಪ್ರೈವೇಟ್ ಓನ್ಡ್ ಇಕ್ವಿಟಿಯಾಗೇ ಇದೆ ಕಂಪನಿ. 5 ಇದ್ದಿದ್ದ ಬ್ರಾಂಚು 10 ಬ್ರಾಂಚ್ ಆಯ್ತಪ್ಪ, ನನ್ನ ಬಿಸ್ನೆಸ್ ಸಖತ್ತಾಗಿ ಓಡ್ತು, ಚೆನ್ನಾಗಿ ಒಳ್ಳೆ ಹೊಸ ಪ್ರಾಡಕ್ಟ್ ಬಿಟ್ಟೆ, 3 ಥರ ಹಾಲು ಬಿಟ್ಟೆ, ಒಂದು 10 ಥರ ತರಕಾರಿ ಪ್ಯಾಕ್ ಮಾಡಿ ಬಿಟ್ಟೆ, ಈ ಥರ ಬಿಸ್ನೆಸ್ ಚೆನ್ನಾಗಾಯ್ತು, ಪ್ರಾಫಿಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಾನೇನು ಮಾಡ್ತೀನಿ, ಈಗ ಪ್ರಾಫಿಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಿಸ್ನೆಸ್ ಓನರ್ಸು. ನಾನೇನು ಮಾಡ್ತೀನಿ, 10 ಬ್ರಾಂಚ್ ಇರೋದನ್ನು 100 ಬ್ರಾಂಚ್ ಮಾಡಬೇಕು ಅಂತ ಆಸೆ ಪಟ್ಟು ಪ್ಲ್ಯಾನ್ ಆಗ್ತೀನಪ್ಪ. 10 ಬ್ರಾಂಚ್ ಇರೋದನ್ನ 100 ಬ್ರಾಂಚ್ ಮಾಡಬೇಕು. ಒಂದು ಪ್ರೊಡಕ್ಷನ್ ಕೆಪಾಸಿಟಿ ಇರೋದನ್ನ 10 ಪ್ರೊಡಕ್ಷನ್ ಕೆಪಾಸಿಟಿ 10 ಫ್ಯಾಕ್ಟ್ರೀಸ್ ಮಾಡಬೇಕು. ಕಂಟ್ರಿ ವೈಡ್ ಫ್ಯಾಕ್ಟ್ರೀಸ್ ಸ್ಟಾರ್ಟ್ ಮಾಡಬೇಕು, ಬ್ರಾಂಚಸ್ ಜಾಸ್ತಿ ಮಾಡಬೇಕು, ನನ್ನ ಪ್ರೊಡಕ್ಷನ್ನು ಮತ್ತು ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತೀನಿ. ಇದಕ್ಕೆ 100 ಬ್ರಾಂಚ್ ಮಾಡಬೇಕು ಅಂದರೆ ಒಂದು 100 ಕೋಟಿ ಬೇಕು. 10 ಫ್ಯಾಕ್ಟ್ರಿ ಮತ್ತು 100 ಬ್ರಾಂಚ್ ಬೇಕು ಅಂದರೆ ಒಂದು 100 ಕೋಟಿ ಬೇಕು ಅಂತ ಅನ್ಕೊಳ್ಳೋಣ, ಸರಿನಾ? 100 ಕೋಟಿ ಬೇಕು ಅನ್ನೋ ಟೈಮಲ್ಲಿ ನನಗೆ 100 ಕೋಟಿ ಎಲ್ಲಿಂದ ಬರುತ್ತೆ? ನಾನು ಹೋಗಿ ಮತ್ತೆ ವೆಂಚರ್ ಕ್ಯಾಪಿಟಲಿಸ್ಟ್ ಹತ್ರ, ಏಂಜಲ್ ಇನ್ವೆಸ್ಟರ್ಸ್ ಹತ್ರ ಮತ್ತೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಮತ್ತೆ ಕ್ಯಾಪಿಟಲ್ ರೈಸ್ ಮಾಡೋಕ್ಕಾಗಲ್ಲ. ನಾನೇನು ಮಾಡಬೇಕು? ಅಥವಾ ಬ್ಯಾಂಕ್ ಹೋಗಬೇಕು. ಬ್ಯಾಂಕ್ಗೆ ಹೋದ್ರೆ ಪ್ರಾಬ್ಲಮ್ ಏನು ಅಂದರೆ ಇಂಟ್ರೆಸ್ಟ್ ರೇಟ್. ಅವರೊಂದು 10%, ಆನ್ಯುವಲ್ 10% ಅಥವಾ 6% ಎಷ್ಟೇ ಆದರೂ ಆಗಲಿ, ಇಂಟ್ರೆಸ್ಟ್ ರೇಟು ನನಗೆ ಹೊರೆ ಆಗುತ್ತೆ. ನನಗೆ ಬರ್ತಾ ಇರೋ ಮಾರ್ಜಿನಲ್ಲಿ ನಾನು ಇಂಟ್ರೆಸ್ಟ್ ರೇಟ್ ಕಟ್ಟಿ ಮತ್ತೆ ಲೋನ್ನ ತೀರಿಸಬೇಕು ಅಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಆಗ ಇನ್ನೊಂದು ಆಪ್ಷನ್ ಏನು? ಗೋಯಿಂಗ್ ಪಬ್ಲಿಕ್ ಅಂದರೆ ಸಿಂಪಲ್ ಆಗಿ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆಗೋದು. ಶೇರ್ ಮಾರ್ಕೆಟಲ್ಲಿ ಯಾವ ಥರ ಲಿಸ್ಟ್ ಆಗುತ್ತೆ?
ಹೇಳ್ತೀನಿ ನೋಡಿ. ಓಕೆ, ನಂದು ಕಂಪನಿ PRR Agro ಅಲ್ವಾ. ಇದನ್ನ ಶೇರ್ ಮಾರ್ಕೆಟ್ ಅಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರೋಸೆಸ್ ಇದೆ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಅಂದ್ರೆ ಈಸಿಯಾಗಿ ಅರ್ಥ ಆಗೋಂಗೆ ಹೇಳ್ಬೇಕಂದ್ರೆ, ಪಬ್ಲಿಕ್ಗೆ ಎಲ್ಲರಿಗೂ ಜನರಿಗೆ ಇನ್ವೆಸ್ಟರ್ಸ್ಗೆ ನಾನು ಓಪನ್ ಆಗಿ ಹೇಳೋದು, ನೋಡ್ರಪ್ಪ ನಂದು ಈ ಬಿಸ್ನೆಸ್ ಇದೆ, ಅಗ್ರಿಕಲ್ಚರ್ ಬೇಸ್ಡ್ ಬಿಸ್ನೆಸ್ಸು, ನಂದು ಇಷ್ಟು ಪ್ರಾಡಕ್ಟ್ಸ್ ಇದೆ, ಇಷ್ಟು ಮಾರ್ಜಿನ್ ನಂದು ಪ್ರಾಫಿಟ್ ಇದೆ, ಇಷ್ಟು ದುಡ್ಡು ಮಾಡ್ತೀನಿ ನಾನು, ನನ್ನ ಹತ್ರ ಇಷ್ಟು ಬ್ರಾಂಚಸ್ ಇದೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಅದಕ್ಕಾಗಿ ನನಗೆ ದುಡ್ಡು ಬೇಕು. ಸೊ ನಾನು ನನ್ನ ಕಂಪ್ನೀಸ್ನ ಶೇರ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನೀವು ಅದನ್ನು ತಗೊಂಡು ನಮ್ಮ ಕಂಪ್ನಿಯಲ್ಲಿ ಒಂದಷ್ಟು ಪರ್ಸೆಂಟೇಜ್ಗೆ ಓನರ್ಸ್ ಆಗ್ಬೋದು, ನನಗೆ ಆ ದುಡ್ಡು ತಗೊಂಡು ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಇಷ್ಟನ್ನ ಜನರಿಗೆ ಅರ್ಥ ಆಗೋ ಥರ ಹೇಳ್ಬೇಕು ಅಲ್ವಾ, ಪ್ರೆಸೆಂಟೇಷನ್ ಮಾಡಬೇಕು. ಆ ಪ್ರೆಸೆಂಟೇಷನ್ ಮಾಡಿ ಆ ಕಂಪ್ನಿನ ಇಂಟ್ರೊಡ್ಯೂಸ್ ಮಾಡಿಸ್ತಾರಲ್ಲ ಶೇರ್ ಮಾರ್ಕೆಟ್ಗೆ, ಆ ಪ್ರೋಸೆಸ್ನೇ IPO ಅಂತ ಕರೀತಾರೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅರ್ಥ ಆಯ್ತಾ? ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದೀನಿ, ಅರ್ಥ ಆಗೋ ಥರ. ಏನಕ್ಕೆ ಏನಕ್ಕೆ ಮಾಡಬೇಕು, ಕಂಪ್ನೀಸ್ ಏನಕ್ಕೆ IPO ಹೋಗಬೇಕು ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಕೇಪೆಕ್ಸ್ ರಿಕ್ವೈರ್ಮೆಂಟ್, ಅಂದರೆ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಅಥವಾ ಪ್ರೊಡಕ್ಷನ್ ಕೆಪಾಸಿಟಿ ಎಕ್ಸ್ಪೆನ್ಷನ್ ಇರ್ಬೋದು, ಅಥವಾ ಹೊಸ ಫ್ಯಾಕ್ಟ್ರೀಸ್ ಇರ್ಬೋದು, ಅಥವಾ ಹೊಸ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಫಾರ್ಮೇಷನ್ ಮಾಡೋಕ್ಕಿರ್ಬೋದು. ಈ ಥರ ಮಾಡಬೇಕು ಅಂದರೆ ದುಡ್ಡು ಬೇಕು ಅಲ್ವಾ. ದುಡ್ಡು ಬೇಕು ಅಂದರೆ ಅದಕ್ಕೆ ಶೇರ್ ಮಾರ್ಕೆಟ್ ಹತ್ರ ಹೋಗಿ ಅವ್ರ ಕಂಪ್ನಿಯಲ್ಲಿ ಒಂದಷ್ಟು ಪರ್ಸೆಂಟೇಜ್ ಶೇರ್ನ ಪಬ್ಲಿಕ್ಗೆ ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್, ಅವಾಯ್ಡ್ ದ ನೀಡ್ ಟು ರೈಸ್ ಡೆಬ್ಟ್. ಇದೇ ಹೇಳಿದ್ನಲ್ಲ ನಾನು, ಬ್ಯಾಂಕ್ ಹತ್ರ ಹೋಗಿ ಸಾಲ ಮಾಡಿ ಅವ್ರಿಗೆ ಬಡ್ಡಿ ಕಟ್ಟೋ ಬದಲು ಈ ಥರ ಮಾಡ್ತಾರೆ. ಪ್ರೊವೈಡ್ ಅನ್ ಎಕ್ಸಿಟ್ ಫಾರ್ ಅರ್ಲಿ ಇನ್ವೆಸ್ಟರ್ಸ್. ಅಂದರೆ ನಾನು ಅದರಲ್ಲಿ 15% ಫಸ್ಟ್ ಏಂಜಲ್ ಇನ್ವೆಸ್ಟರ್ಸ್ ಅಂತ ಅವ್ರ ಹತ್ರ ದುಡ್ಡು ರೈಸ್ ಮಾಡಿದ್ನಲ್ವಾ, ಅವರಲ್ಲಿ ಯಾರಾದರೂ ಬಂದು ಕಂಪ್ನಿನ ಪಬ್ಲಿಕ್ ಮಾಡೋಣ ಅಂತ ಐಡಿಯಾ ಪ್ರೆಸೆಂಟ್ ಮಾಡಿ ಅವ್ರು ಬೇಕಾದರೆ ಆಮೇಲೆ ಎಕ್ಸಿಟ್ ಆಗ್ಬೋದು. ಅವ್ರದ್ದೆಷ್ಟು 2 ಕೋಟಿ ಇನ್ವೆಸ್ಟ್ ಮಾಡಿದ್ರು ಅಲ್ವಾ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ. ನನ್ನ ಕಂಪ್ನಿ ವ್ಯಾಲ್ಯೂ ಜಾಸ್ತಿ ಆದರೆ ಅವ್ರದ್ದು 2 ಕೋಟಿ ವ್ಯಾಲ್ಯೂ 5 ಕೋಟಿ ಅಥವಾ 10 ಕೋಟಿಗೂ ಹೋಗ್ಬೋದು. ಅವ್ರ ಹತ್ರ ಇರೋ ಶೇರ್ಸ್ನ ಪಬ್ಲಿಕ್ಗೆ ಮಾರ್ಬಿಟ್ಟು ಅವರ ದುಡ್ಡು ತಗೊಂಡು ಅವ್ರು ಎಕ್ಸಿಟ್ ಆಗ್ಬೋದು ಕಂಪ್ನಿಯಿಂದ. ನೆಕ್ಸ್ಟ್, ರಿವಾರ್ಡ್ ಎಂಪ್ಲಾಯೀಸ್. ಈಗ ಯಾವುದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಆಸ್ ಎ ಗುಡ್ ವಿಲ್ ಗೆಸ್ಚರ್ ಇರ್ಬೋದು, ಅಥವಾ ಆಸ್ ಎ ಪಾರ್ಟ್ ಆಫ್ ಎ ಡೀಲ್ ಇರ್ಬೋದು, ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಇರ್ಬೋದು, ಒಂದು ಚಿಕ್ಕ ಕಂಪ್ನಿ ಇರ್ಬೋದು, ಎಂಪ್ಲಾಯೀಸ್ಗೆ ಒಂದಷ್ಟು ಶೇರ್ ಅಂತ ಕೊಡ್ತಾರೆ, ಸರಿನಾ. ಫಾರ್ ಎಕ್ಸಾಂಪಲ್ 10%, 5%, 15% ಈ ಥರ ಎಂಪ್ಲಾಯೀಸ್ಗೆ ಅಂತ ಇಟ್ಟಿರ್ತಾರೆ ಆ ಶೇರ್ನ. ಶೇರ್ಸ್ ಎಲ್ಲ ಏನಾಗುತ್ತೆ, ಕಂಪ್ನಿ ವ್ಯಾಲ್ಯೂಯೇಷನ್ ಎಷ್ಟಿರುತ್ತೋ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಇದು ಪಬ್ಲಿಕ್ ಕಂಪ್ನಿ ಆಗಿ ಲಿಸ್ಟ್ ಆದರೆ ಈ ಶೇರ್ಸ್ದು ಪ್ರೈಸ್ ಏನಿದೆ ಅದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ವ್ಯಾಲ್ಯೂ ಜಾಸ್ತಿ ಆದಾಗ ಎಂಪ್ಲಾಯೀಸು ಬೇಕಾದ್ರೆ ಆ ಶೇರ್ನ ಓಪನ್ ಮಾರ್ಕೆಟಲ್ಲಿ ಮಾರ್ಬಿಟ್ಟು ದುಡ್ಡು ಮಾಡ್ಕೊಬೋದು. ನೆಕ್ಸ್ಟ್, ಇಂಪ್ರೂವ್ ವಿಸಿಬಿಲಿಟಿ. ಅಂದರೆ ಈಗ ನಾನು ನೋಡಪ್ಪ, ನನ್ನ PRR Agro ಕರ್ನಾಟಕದಲ್ಲಿ ಮಾತ್ರ ಇದೆ ಅಂತ ಇಟ್ಕೊಳ್ಳೋಣ. ಅದರಲ್ಲೂ ಎಸ್ಪೆಷಲಿ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ, ಬೆಂಗಳೂರು, ಮೈಸೂರು, ಇದೇ ರೀಜಿಯನ್ನಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಇಷ್ಟೇ ರೀಜನ್ಗೆ ಲಿಮಿಟ್ ಆಗಿದ್ರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಕಂಪ್ನಿ ಇದು ಈ ಥರದ್ದೊಂದು ಕಂಪ್ನಿ ಇದೆ ಅಂತ. ಅದೇ ನಾನು ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಿದ್ರೆ, ನೋಡ್ರಪ್ಪ ನಂದು ಈ ಥರ ಇಂಥ ಪಾರ್ಟಲ್ಲಿ ಇಂಥ ಬಿಸ್ನೆಸ್ ನಡೀತಾ ಇದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಂಗೆ ದುಡ್ಡು ಬೇಕು ಅಂತ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡ್ತೀನಲ್ವಾ. ಲಿಸ್ಟ್ ಮಾಡಿದಾಗ ತುಂಬ ಜನ ಇನ್ವೆಸ್ಟರ್ಸ್ ಬಂದು ಅದರಲ್ಲಿ ಇನ್ವೆಸ್ಟ್ ಮಾಡೋ ಇಂಟ್ರೆಸ್ಟ್ ತೋರಿಸ್ತಾರೆ ಬಿಸ್ನೆಸ್ ಚೆನ್ನಾಗಿದ್ರೆ. ಆರ್ ಇನ್ಸ್ಟಿಟ್ಯೂಷನ್ಸು ಬೇಕಾದರೆ ನಂದು ಸ್ಟಡಿ ಮಾಡ್ಬೋದು, ಅವರು ಬೇಕಾದ್ರೆ ದುಡ್ಡು ಇನ್ವೆಸ್ಟ್ ಮಾಡ್ಬೋದು. ಓಪನ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಅಂದರೆ ಸರ್ಚ್ ಮಾಡಿದವ್ರು ಯಾರಿಗೆ ಬೇಕಾದರೂ ನನ್ನ ಕಂಪ್ನಿದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ. ಸೊ ಆ ಥರ ಅದ್ರದ್ದು ಕಂಪ್ನಿದು ಬಂದು ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ಎಲ್ಲರಿಗೂ ಕಂಟ್ರಿ ವೈಡ್ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಈ ಥರ ಒಂದು ಕಂಪ್ನಿ ಇದೆ, ಈ ಥರ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ, ಇಷ್ಟು ಲಾಭ ಮಾಡ್ತಾ ಇದ್ದಾರೆ ಅಂತ ನನ್ನ ಕಂಪ್ನಿ ಬಗ್ಗೆ ಸುಮಾರು ಜನಕ್ಕೆ ಅರ್ಥ ಆಗುತ್ತೆ. ಆಗ ನನಗೆ ಇನ್ವೆಸ್ಟರ್ಸ್ನ ನನ್ನ ಹತ್ರ ಸೆಳೆಯೋಕ್ಕೆ ಈಸಿ ಆಗುತ್ತೆ. ಈಗ IPO ನನ್ನ ಕಂಪ್ನಿನ ನಾನು IPO ಆಗಿ ಲಿಸ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಏನೇನು ಪ್ರೊಸೆಸ್ ಇದೆ? ಸೀದಾ ಹೋಗ್ಬಿಟ್ಟು ಪೇಪರ್ ಇಟ್ಕೊಂಡೋಗಿ NSE ಹತ್ರ ಹೋಗ್ಬಿಟ್ಟು ನೋಡಪ್ಪ ತಗಪ್ಪ IPO ಆಗಿ ಲಿಸ್ಟ್ ಮಾಡ್ಬಿಡು ಅಂತ ಹೇಳಿದ್ರೆ ಆಗಲ್ಲ ಅಲ್ವಾ. ಅದು ಜನರಿಗೆ ಗೊತ್ತಾಗಬೇಕು, ಅದರದ್ದೊಂದು ಸ್ಕ್ರೀನಿಂಗ್ ಪ್ರೋಸೆಸ್ ಇರುತ್ತೆ, ಅದೆಲ್ಲ ಆಗಬೇಕು. ಏನೇನಾಗುತ್ತೆ ನೋಡಿ. ಹೂ ಹೆಲ್ಪ್ ಕಂಪನೀಸ್ ಇನ್ ಅನ್ IPO? ಮರ್ಚೆಂಟ್ ಬ್ಯಾಂಕರ್ಸ್, ಲೀಡಿಂಗ್ ಮ್ಯಾನೇಜರ್ಸ್ ಅಂತ ಕರೀತಾರೆ ಅವ್ರನ್ನ. ಮೋತಿಲಾಲ್ ಓಸ್ವಾಲು ಈ ಥರದವರು ಬುಕ್ ಲರ್ನಿಂಗ್ ಲೀಡ್ ಮ್ಯಾನೇಜರ್ಸ್ ಅಂದರೆ ಮರ್ಚೆಂಟ್ ಬ್ಯಾಂಕರ್ಸ್. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ಕಂಪನಿಗೆ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ, ಅದ್ರ ಬಿಸ್ನೆಸ್ನೆಲ್ಲ ಅನಲೈಸ್ ಮಾಡಿ. ಅಕೌಂಟೆಂಟ್ಸ್ ಇರ್ತಾರೆ, CAs ಇರ್ತಾರೆ, ಅವರೆಲ್ಲ ಅನಲೈಸ್ ಮಾಡಿ ಅದ್ರದ್ದು ಇಷ್ಟು ವ್ಯಾಲ್ಯೂ ಇದೆ, ಕಂಪ್ನಿಗೆ ಇಷ್ಟು ವ್ಯಾಲ್ಯೂ ಇದೆ ಅಂತ ಕಂಡುಹಿಡ್ಕೊಂಡು ಅದ್ರ ಪ್ರಕಾರ IPOನ ಡಿಸೈನ್ ಮಾಡಿ ಓಪನ್ ಮಾರ್ಕೆಟಲ್ಲಿ ಬಿಡೋಕ್ಕೆ ಹೆಲ್ಪ್ ಮಾಡ್ತಾರೆ ಕಂಪ್ನೀಸ್ಗೆ. ಎನ್ಶೂರ್ ದೇರ್ ಲೀಗಲ್ ಕಂಪ್ಲೈನ್ಸಸ್. ಅಂದರೆ ಈಗ IPO ನಾನು ಬಿಡಬೇಕಂದ್ರೆ ಒಂದಷ್ಟು ಲೀಗಲ್ ಕಂಪ್ಲೈನ್ಸ್, ಒಂದಷ್ಟು ಕ್ರೈಟೀರಿಯಾಸ್ನ ನಾನು ಪಾಸ್ ಮಾಡಬೇಕಾಗಿರುತ್ತೆ ನನ್ನ ಕಂಪನಿ. ಅದನ್ನೆಲ್ಲ ಪಾಸ್ ಮಾಡೋ ಥರ ಮರ್ಚೆಂಟ್ ಬ್ಯಾಂಕರ್ಸ್ ನೋಡ್ಕೊತಾರೆ. ಅದಕ್ಕೆ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾರೆ, ಸರಿನಾ. ವರ್ಕ್ ಕ್ಲೋಸ್ಲಿ ವಿತ್ ಕಂಪನಿ ಆ್ಯಂಡ್ ಪ್ರಿಪೇರ್ ದೇರ್ ಲಿಸ್ಟಿಂಗ್ ಡಾಕ್ಯುಮೆಂಟ್ಸ್. ನಾನು ಹೇಳಿದ್ನಲ್ವಾ ಅದೇ ಥರ. ಹೆಲ್ಪ್ ದ ಕಂಪನಿ ವಿತ್ ದ ರೋಡ್ ಶೋಸ್. ರೋಡ್ ಶೋ ಅಂದರೆ ನನ್ನ PRR Agro ಕಂಪ್ನಿನ IPO ಆಗಿ ಬಿಡ್ತಾ ಇದ್ದೀನಿ ಅಂದರೆ ಅದು ಅಡ್ವರ್ಟೈಸ್ಮೆಂಟ್ ಆಗಬೇಕಲ್ಲ, ಜನರಿಗೆಲ್ಲ ಗೊತ್ತಾಗಬೇಕಲ್ಲ, ಇನ್ವೆಸ್ಟರ್ಸ್ಗೆ, ಟ್ರೇಡರ್ಸ್ಗೆ, ಇವ್ರಿಗೆಲ್ಲ ಗೊತ್ತಾಗಬೇಕಲ್ವಾ ಈ ಥರ ಒಂದು IPO ಬರ್ತಾ ಇದೆ ಅಂತ. ಇನ್ಸ್ಟಿಟ್ಯೂಷನ್ಸ್ ಅವ್ರಿಗಿರ್ಬೋದು, ಎಲ್ಲರಿಗೂ. ಅದನ್ನು ಈ ಮರ್ಚೆಂಟ್ ಬ್ಯಾಂಕರು ನೋಡ್ಕೊತಾರೆ. ಆ್ಯಡ್ಸ್ ಬಿಡ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ಸ್ಗೆ ಪೇಪರ್ ಸಬ್ಮಿಟ್ ಮಾಡಿ, ನೋಡಿ ಈ ಥರ IPO ಬರ್ತಾ ಇದೆ, ಇಂಟ್ರೆಸ್ಟ್ ಇದ್ರೆ ಬನ್ನಿ ಅಂತೇಳಿ ಇನ್ಸ್ಟಿಟ್ಯೂಷನ್ಸ್ನವ್ರನ್ನ ಕರೆಯೋದಿರ್ಬೋದು. ಇದರದೆಲ್ಲ ಜವಾಬ್ದಾರಿ ಮರ್ಚೆಂಟ್ ಬ್ಯಾಂಕರ್ಸ್ದು, ಸರಿನಾ. ದುಡ್ಡು ತಗೊಂಡು ಇದನ್ನೆಲ್ಲ ಮಾಡ್ತಾರೆ ಅವರು. ನೆಕ್ಸ್ಟ್, ಒಂದು IPO ಅಪ್ಲೈ ಆಗಬೇಕಂದ್ರೆ ಅದ್ರ ಏನೇನು ಸೀಕ್ವೆನ್ಸಿಂದ ಪಾಸ್ ಆಗಬೇಕು ನೋಡಿ. ಮರ್ಚೆಂಟ್ ಬ್ಯಾಂಕರ್ನ ಅಪಾಯಿಂಟ್ ಮಾಡ್ತಾರೆ. ಅದಾದಮೇಲೆ ಸೆಬಿಗೆ
ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಆ ಮರ್ಚೆಂಟ್ ಬ್ಯಾಂಕ್ ಅವರು ತಗೊಂಡೋಗಿ ಸೆಬಿಗೆ ಅಪ್ಲೈ ಮಾಡ್ತಾರೆ ಅಲ್ವಾ. ನೆಕ್ಸ್ಟ್ ಗೆಟಿಂಗ್ ಅಪ್ರೂವ್ಡ್ ಫ್ರಮ್ ಸೆಬಿ, ಅದನ್ನೆಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಅನಲೈಸ್ ಮಾಡಿ ಸೆಬಿ ಬಂದು ಅಪ್ರೂವ್ ಕೊಡುತ್ತೆ. ಅಪ್ರೂವ್ ಕೊಟ್ಟ ಮೇಲೆ IPO ಪ್ರೋಸೆಸ್ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಸೆಬಿ ಅಪ್ರೂವ್ ಆದ್ಮೇಲೆ DHRPನ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ಅದ್ರಲ್ಲಿ ಏನೇನಿರುತ್ತೆ ಅಂದ್ರೆ ಎಸ್ಟಿಮೇಟೆಡ್ ಸೈಜು, IPO ಸೈಜ್ ಎಷ್ಟು 100 ಕೋಟಿ. ಈಗ PRR ಆಗ್ರೋ ನಂದು IPO ಸೈಜ್ ಎಷ್ಟು 100 ಕೋಟಿ ಅಥವಾ 100 ಕೋಟಿ ಬೇಕು ನನಗೆ IPO ಸೈಜ್. ಅದು ನಂಬರ್ ಆಫ್ ಶೇರ್, ಎಷ್ಟು ಶೇರ್ಸ್ ನ ಬಿಡ್ತಾ ಇದ್ದೀನಿ ನಾನು, ಎಷ್ಟು ಪರ್ಸೆಂಟೇಜ್ ನನ್ನ ಕಂಪ್ನಿನ ಡಿಸಾಲ್ವ್ ಮಾಡಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡಿ ಬಿಡ್ತಾ ಇದ್ದೀನಿ ನಾನು. ಫಾರ್ ಎಕ್ಸಾಂಪಲ್ ನಂದು 30% ಶೇರ್ನ 30 ಲಕ್ಷ ಶೇರ್ ಆಗಿ ಕನ್ವರ್ಟ್ ಮಾಡಿ ನಾನು ಬಿಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ, ಸರಿನಾ. ನೆಕ್ಸ್ಟ್ ಯುಟಿಲೈಸೇಷನ್ ಆಫ್ ಫಂಡ್ಸ್ನ ಆ 100 ಕೋಟಿ ನಾನು ಕಲೆಕ್ಟ್ ಮಾಡ್ಕೊತೀನಲ್ವಾ, ಆ 100 ಕೋಟಿನ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಏನಕ್ಕೆ ಇನ್ವೆಸ್ಟ್ ಮಾಡ್ತೀನಿ, ಇದನ್ನೆಲ್ಲ ಡೀಟೇಲ್ ಆಗಿ ಹೇಳ್ಬೇಕಾಗುತ್ತೆ IPO ಬಿಡಬೇಕು ಅಂದ್ರೆ. ನೆಕ್ಸ್ಟ್ ಬಿಸ್ನೆಸ್ ಡಿಸ್ಕ್ರಿಪ್ಷನ್, ನಾನು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ಫ್ಯಾಕ್ಟ್ರಿ ಬಿಸ್ನೆಸ್ ಏನು, ನನ್ನ PRR ಆಗ್ರೋ ಕಂಪನಿ ಇದೆಯಲ್ವಾ ಇದ್ರದ್ದು ಮೈನ್ ಬಿಸ್ನೆಸ್ ಏನು, ಏನೇನು ಪ್ರಾಡಕ್ಟ್ ಡಿಸೈನ್ ಆಗುತ್ತೆ, ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು, ನನ್ನ ಮಾರ್ಕೆಟ್ ಏನು, ಇದನ್ನೆಲ್ಲ ಡೀಟೇಲ್ ಆಗಿ ಹೇಳ್ಬೇಕು. ನೆಕ್ಸ್ಟ್ ರಿಸ್ಕ್, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಒಂದು ರಿಸ್ಕ್ ಇನ್ವಾಲ್ವ್ಮೆಂಟ್ ಇರುತ್ತೆ. ನನ್ನ ಕಂಪ್ನಿ ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ಏನೇನು ರಿಸ್ಕ್ ಇದೆ ಅದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಡೀಟೇಲ್ಸ್, ನಾನು ಅಪಾಯಿಂಟ್ ಮಾಡಿರೋ ಮ್ಯಾನೇಜ್ಮೆಂಟ್ CEO ಇರ್ಬೋದು ಅಥವಾ ನನ್ನ CA ಇರ್ಬೋದು, ನನ್ನ ಮ್ಯಾನೇಜರ್ಸ್ ಇರ್ಬೋದು, CFOs ಇರ್ಬೋದು, ಈ ಥರ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಇರ್ತಾರಲ್ವಾ, ಇವರೆಲ್ಲ ಯಾರ್ಯಾರು ಇದ್ದಾರೆ ಅದನ್ನ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇಷ್ಟೆಲ್ಲ ಆಗಿ ಇದನ್ನೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ IPO ಬಿಟ್ಟಿರ್ತೀನಲ್ವಾ ಅದನ್ನ ಮಾರ್ಕೆಟ್ ಮಾಡಬೇಕು. ಅಂದ್ರೆ ಜನರಿಗೆ ಹೇಳಬೇಕು ಈ ತರ ಒಂದು IPO ಬಂದಿದೆ ಅಂತ, ಇನ್ವೆಸ್ಟರ್ಸ್ಗೆ, ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಎಲ್ಲ ಆವಾಗಲೇ ಹೇಳಿದ್ನಲ್ಲ ಆ ಥರ ರೋಡ್ ಶೋ ಮಾಡ್ತಾರೆ. ರೋಡ್ ಶೋ ಅಂದ್ರೆ ರೋಡ್ಗೆ ಬರಲ್ಲ ಬ್ಯಾನರ್ ಇಟ್ಕೊಂಡು, ಅದ್ರ ಹೆಸರು ರೋಡ್ ಶೋ ಅಷ್ಟೇ. ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ ಅದ್ರ ಪ್ರೋಸೆಸ್ ಹೆಸರು ರೋಡ್ ಶೋ ಅಷ್ಟೇ. ನೆಕ್ಸ್ಟ್ ಫಿಕ್ಸ್ ದ ಪ್ರೈಸ್ ಬ್ಯಾಂಡ್, ಅಂದ್ರೆ ಈಗ ನಾನು ನನ್ನ ಶೇರ್ಸ್ನ ಒಂದು 40 ರೂಪಾಯಿ ಅಥವಾ 60 ರೂಪಾಯಿ ಇಷ್ಟಕ್ಕೆ ಬಿಡಬೇಕು ಅಂತ ಫಿಕ್ಸ್ ಮಾಡ್ತಾರಲ್ವಾ ಪ್ರೈಸ್ ಬ್ಯಾಂಡು. ನೀವು ಕೇಳಿರ್ತೀರ IPO ಬಿಟ್ಟಾಗ ಪ್ರೈಸ್ ಬ್ಯಾಂಡ್ 40 ರಿಂದ 80 ರೂಪಾಯಿ ಈ ತರ ಒಂದು ಪ್ರೈಸ್ ಬ್ಯಾಂಡ್ ನ ಫಿಕ್ಸ್ ಮಾಡ್ತಾರೆ. ನೋಡ್ರಪ್ಪ ನನ್ನ ಕಂಪ್ನಿ ಶೇರ್ಸು ಇಷ್ಟು ರೇಟ್ ಅಲ್ಲಿ ನಾನು ಕೊಡಬಲ್ಲೆ, 40 ರಿಂದ 80 ರೂಪಾಯಿ ಪ್ರೈಸ್ ಬ್ಯಾಂಡ್ ಅಲ್ಲಿ ಎಷ್ಟರಲ್ಲಿ ಬೇಕಾದ್ರೂ ನೀವು ತಗೊಬಹುದು ಅಂತ ಪ್ರೈಸ್ ಬ್ಯಾಂಡ್ ನ ಫಿಕ್ಸ್ ಮಾಡ್ತಾರೆ, ಸರಿನಾ. ಅದಾದ್ಮೇಲೆ ಬುಕ್ ಬಿಲ್ಡಿಂಗ್, IPO ಅಂತ ನಾನು ಬಿಡ್ತೀನಲ್ವಾ, IPO ಬಿಡ್ತಾ ಇದ್ದೀನಿ ಅಂತ ಪಬ್ಲಿಕ್ ಬಂದು ಬಿಡ್ ಮಾಡ್ತಾರೆ, ಅಂದ್ರೆ ಅಪ್ಲೈ ಮಾಡ್ತಾರೆ. ನನಗೆ ಈ ಪ್ರೈಸಲ್ಲಿ ಬೇಕು, ನಾನು 40 ರಿಂದ 80 ರೂಪಾಯಿ ಪ್ರೈಸ್ ಬಂಡಲ್ ಬಿಟ್ಟಿರ್ತೀನಿ ಅನ್ಕೊಳ್ಳಿ. ಸುಮಾರು ಜನ ಬಂದು ಏನು ಮಾಡ್ತಾರೆ, ಸರಿ ನಾನು 45 ರೂಪಾಯಲ್ಲಿ ಬೇಕು ಅಥವಾ 55 ರೂಪಾಯಲ್ಲಿ ಬೇಕು ಅಥವಾ 60 ರೂಪಾಯಲ್ಲಿ ಬೇಕು ಅಥವಾ 75 ರೂಪಾಯಲ್ಲಿ ಬೇಕು, ಈ ತರ ಬಂದು ಬಿಡ್ ಮಾಡ್ತಾರೆ. ಹೈಯೆಸ್ಟ್ ಬಿಡ್ ಯಾವ್ದು ಬಂದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ತಾರೆ. IPO ಪ್ರೈಸ್ ಇಷ್ಟು ಬಂದಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಂದು ಹೈಯೆಸ್ಟ್ ಬಿಡ್ಸು ನನ್ನ ಕಂಪ್ನಿಗೆ 65 ರೂಪಾಯಲ್ಲಿ ಬಂದಿದೆ ಅಂತ ಅನ್ಕೊಳ್ಳೋಣಪ್ಪ. 65 ರೂಪಾಯಿ ನಂದು ಹೈಯೆಸ್ಟ್ ಬಿಡ್ಸ್ ಬಂದಿದೆ ನನ್ನ ಕಂಪ್ನಿಗೆ IPOಗೆ. ನನ್ನ ಕಂಪ್ನಿ IPO ಲಾಂಚ್ ಆಗೋದು 65 ರೂಪಾಯಲ್ಲಿ, ಸರಿನಾ. ಲಿಸ್ಟ್ ಆಗೋದು ಮಾರ್ಕೆಟಲ್ಲಿ ಲಿಸ್ಟ್ ಆಗೋದು 65 ರೂಪಾಯಲ್ಲಿ. IPOs ಲಿಸ್ಟ್ ಆದಾಗ ನೀವೊಂದು ನೋಡಿರ್ತೀರ, ಕಾಮನ್ ಆಗಿ ನ್ಯೂಸ್ ಚಾನಲ್ಸ್ ಅಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ನನ್ನ ಕಂಪ್ನಿ ಲಿಸ್ಟ್ ಆದರೆ ನನ್ನ ಕಂಪ್ನಿ ಮತ್ತು ನನ್ನ ಮ್ಯಾನೇಜ್ಮೆಂಟು, ನಂದು ಇನಿಷಿಯಲ್ ಇನ್ವೆಸ್ಟರ್ಸ್ ಏನಿರ್ತಾರೆ, ನನ್ಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡೋಗಿ NSE ಅಥವಾ BSE ಇದ್ರ ಹತ್ರ ಹೋಗಿ ನಿಂತ್ಕೊಂಡು ಗಂಟೆ ಹೊಡಿತಾರೆ ಆಯ್ತಾ. ದೊಡ್ಡ ಗಂಟೆ ಹಾಕಿರ್ತಾರೆ, ಗಂಟೆ ಹೊಡಿತಾರೆ. ಆ ಗಂಟೆ ಏನು ಹೊಡಿತಾರೆ ಅಂದ್ರೆ ಇನಾಗ್ರೇಷನ್. ನನ್ನ IPO ಇವತ್ತು ಲಿಸ್ಟ್ ಆಗ್ತಾ ಇದೆ ಮಾರ್ಕೆಟಲ್ಲಿ, ಓಪನ್ ಮಾರ್ಕೆಟಲ್ಲಿ ಲಿಸ್ಟ್ ಆಗ್ತಾ ಇದೆ ಅಂತ ಇನಾಗ್ರೇಷನ್. ಅದೊಂದು ಸಂಪ್ರದಾಯ. ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಬಿಡ್ಡಿಂಗ್ ಪ್ರೊಸೆಸ್ಸು ಎಲ್ಲ, IPO ಪ್ರೈಸ್ ಡಿಸೈಡ್ ಆಗುತ್ತೆ, IPO ಅಪ್ಲೈ ಮಾಡ್ತಾರೆ, ಇಷ್ಟು ಪ್ರೈಸಲ್ಲಿ ನನಗೆ ಬೇಕು ಅಂತ ಅಪ್ಲೈ ಮಾಡ್ತಾರೆ, ಈ ಥರ ಎಲ್ಲ ಹೇಳಿದ್ನಲ್ವಾ. ಅದೆಲ್ಲ ನಡೆಯೋದು ಪ್ರೈಮರಿ ಮಾರ್ಕೆಟಲ್ಲಿ. ಅಂದರೆ ಇವಾಗ ಇನ್ನೂ ಜನರಲ್ ಪಬ್ಲಿಕ್ ಯಾರು ಬೇಕಾದರೂ ಹೋಗಿ ತಗೊಳಕ್ಕಾಗಲ್ಲ, ಅಪ್ಲೈ ಮಾಡಿದ್ರೆ ಮಾತ್ರ IPO ಸಿಗೋದು ಆ ಥರ, ಸರಿನಾ. ಒಂದ್ಸಲಿ ಗಂಟೆ ಹೊಡೆದು ಪಬ್ಲಿಕ್ ಆಗಿ ಓಪನ್ ಆದರೆ, ಲಿಸ್ಟ್ ಆದರೆ ಮಾರ್ಕೆಟಲ್ಲಿ, ಅದು ಸೆಕೆಂಡರಿ ಮಾರ್ಕೆಟ್ಗೆ ಬಂದ್ಬಿಡುತ್ತೆ. ಸೆಕೆಂಡರಿ ಮಾರ್ಕೆಟ್ ಅಂದರೆ ಮಾಮೂಲಿ ಶೇರ್ ಮಾರ್ಕೆಟ್. ಈ ಥರ ಸೆಕೆಂಡರಿ ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ ತುಂಬ ಜನ ರೀಟೇಲರ್ಸ್ ಹೋಗಿ ತಗೊಬೋದು. IPOದಲ್ಲಿ ಯಾರು ಮಿಸ್ ಆಗಿರ್ತಾರೆ, ಫಾರ್ ಎಕ್ಸಾಂಪಲ್ ಈಗ ನಾನು IPO ಅಪ್ಲೈ ಮಾಡಿರ್ತೀನಿ, ನನಗೆ IPO ಸಿಕ್ಕಿರಲ್ಲ, ನಾನು ಹೋಗಿ ಓಪನ್ ಮಾರ್ಕೆಟಲ್ಲಿ ಬೇಕಾದರೆ ಪ್ರೀಮಿಯಮಲ್ಲಿ ಲಿಸ್ಟ್ ಆಗಿದ್ರೆ ಪ್ರೀಮಿಯಮಲ್ಲಿ ಅಥವಾ ಡಿಸ್ಕೌಂಟಲ್ಲಿ ಲಿಸ್ಟ್ ಆಗಿದ್ರೆ ಡಿಸ್ಕೌಂಟ್ ಪ್ರೈಸಲ್ಲಿ, ಆ ಪ್ರೈಸಲ್ಲೇ ಬೇಕಾದರೆ ನಾನು ಓಪನ್ ಮಾರ್ಕೆಟಲ್ಲಿ ತಗೊಬೋದು IPO ಪ್ರೈಸ್ ಬಿಟ್ಬಿಟ್ಟು. ಸೊ ಅದನ್ನೇ ಸೆಕೆಂಡರಿ ಮಾರ್ಕೆಟ್ ಅಂತ ಕರೀತಾರೆ. ಈಗ ಮನಿ ಸರ್ಕ್ಯುಲೇಷನ್ ಬಗ್ಗೆ ಮಾತಾಡೋಣ. ಇದನ್ನ ಏನಕ್ಕೆ ತಿಳ್ಕೊಬೇಕು ಅಂದ್ರೆ, ನೀವು ದುಡ್ಡು ಹಾಕ್ತಿರಲ್ವಾ, ಆ ದುಡ್ಡು ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಅದನ್ನು ತಿಳ್ಕೊಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ, ಇದು ಗೊತ್ತಿರಬೇಕು ನಿಮಗೆ. ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಂದೇ ಕಂಪ್ನಿ ಹೆಸರು ತಗೊಳ್ಳೋಣ, PRR ಆಗ್ರೋ. ಈಗ ಈ ಕಂಪ್ನಿದು ಶೇರ್ನ ಒಬ್ಬ ತಗೊಬೇಕು. ಫಾರ್ ಎಕ್ಸಾಂಪಲ್ ರಾಹುಲ್ ಅನ್ನೋ ವ್ಯಕ್ತಿ ನನ್ನ ಕಂಪ್ನಿಯಲ್ಲಿ ಒಂದು 50 ಶೇರ್ ಬೇಕು ನನಗೆ ಅಂತ ಅನ್ಸುತ್ತೆ ಅವನಿಗೆ, ಸರಿನಾ. 50 ಶೇರ್ ಬೇಕು, ಈ ಕಂಪ್ನಿ ಚೆನ್ನಾಗಿದೆ, ಒಂದು 50 ಶೇರ್ ಬೇಕು ಅಥವಾ 100 ಶೇರ್ ಬೇಕು ಅಂತ ಅನ್ಸುತ್ತೆ. ಅವನು ಈ ಕಂಪ್ನಿಯಲ್ಲಿ ಓಪನ್ ಮಾರ್ಕೆಟಲ್ಲಿ, ಸೆಕೆಂಡರಿ ಮಾರ್ಕೆಟಲ್ಲಿ, ಶೇರ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋ ಶೇರ್ಸ್ನ ತಗೊಬೇಕು ಅಂದರೆ ಏನೇನು ಮಾಡ್ತಾನೆ, ಆ ಪ್ರೋಸೆಸ್ ಎಲ್ಲ ಏನು ನೋಡಿ. ಅವನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹಾಕ್ತಾನೆ. ಫಸ್ಟು ಅವನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಂದ ಬಂದು ಬ್ರೋಕರ್ ಅಕೌಂಟ್ಗೆ ದುಡ್ಡು ಹಾಕ್ತಾನೆ. ಫಸ್ಟ್ ಬ್ರೋಕರ್ ಹತ್ರ ಹೋಗಿ ಅಕೌಂಟ್ ಓಪನ್ ಮಾಡಬೇಕು, ಟ್ರೇಡಿಂಗ್ ಅಕೌಂಟ್ ಅಥವಾ ಬ್ರೋಕರ್ ಅಕೌಂಟ್ನ ಓಪನ್ ಮಾಡಬೇಕು ಬ್ರೋಕರ್ ಹತ್ರ. ಆ ಬ್ರೋಕರ್ ಅಕೌಂಟ್ಗೆ ಅವನ ಬ್ಯಾಂಕ್ ಅಕೌಂಟಿಂದ ದುಡ್ಡು ಕಳಿಸ್ತಾನೆ
ಆಯ್ತಾ, ಫಸ್ಟ್ ಪ್ರೋಸೆಸ್ ಅದು. ಅದಾದ್ಮೇಲೆ ಅವನು ಬ್ರೋಕರ್ ಹತ್ರ ಹೋಗಿ ಆರ್ಡರ್ ಪ್ಲೇಸ್ ಮಾಡ್ತಾನೆ. ಏನು, ನನ್ಗೆ 50 ಶೇರು PRR Agro ಬೇಕು ಅಂತ ಆರ್ಡರ್ ಪ್ಲೇಸ್ ಮಾಡ್ತಾನೆ. ಅವಾಗ ಬ್ರೋಕರ್ ಏನ್ ಮಾಡ್ತಾನೆ, ಅವ್ನು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತಲ್ವ, ಇವ್ನು ಹಾಕಿರ್ತಾನಲ್ವ ರಾಹುಲ್ ಅವ್ನು ದುಡ್ಡು ಹಾಕಿರ್ತಾನಲ್ವ ಟ್ರೇಡಿಂಗ್ ಅಕೌಂಟ್ ಅಲ್ಲಿ, ಅದರಿಂದ ದುಡ್ಡನ್ನ ತೆಗೆದು ಇದೇ ಆರ್ಡರ್ನ NSE ಅಥವಾ BSE ಯಾವ್ದ್ರಲ್ಲಿ ಅವ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾನೋ, BSE ಅಲ್ಲಿ ಅವೈಲೇಬಲ್ ಇರೋದು ಅಥವಾ NSE ಅಲ್ಲಿ ಅವೈಲೇಬಲ್ ಇರೋದು, ಯಾವ್ದ್ರಲ್ಲಿ ನನ್ನ ಕಂಪ್ನಿ ಅವೈಲೇಬಲ್ ಇರುತ್ತೋ ಆ ಕಂಪ್ನಿಯಲ್ಲಿ ಅವನು ನನಗೆ NSE ಇಂದ ನನಗೆ PRR Agroದು 50 ಶೇರು NSE ಇಂಡೆಕ್ಸ್ ಅಲ್ಲಿ ಲಿಸ್ಟ್ ಆಗಿರೋದ್ರಿಂದ ಬೇಕು ಅಂತ ಆರ್ಡರ್ ಪ್ಲೇಸ್ ಮಾಡಿರ್ತಾನೆ. ಬ್ರೋಕರು ಅದೇ ಆರ್ಡರ್ನ NSE ಗೆ ಪಾಸ್ ಆನ್ ಮಾಡ್ತಾನೆ. ಸರಿನಾ, ನನಗೆ 50 ಶೇರ್ದು ಡಿಮ್ಯಾಂಡ್ ಇದೆ ಅಂತ. ಸರಿನಾ, NSE ಏನ್ ಮಾಡುತ್ತೆ, ಸೆಲ್ಲರ್ಸ್ ಅವೈಲೇಬಲ್ ಇರ್ತಾರೆ. ಆಲ್ರೆಡಿ ನನ್ನ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇರೋರು, ನನ್ನ ಕಂಪ್ನಿದು ಶೇರ್ನ ಆಲ್ರೆಡಿ ಹೋಲ್ಡ್ ಮಾಡ್ತಾ ಇರೋರು, ಅವರು ಸೆಲ್ಲಿಂಗ್ ಆರ್ಡರ್ನ ಪ್ಲೇಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಅವರು ಒಂದು 100 ಶೇರ್ಸ್ನ ನಾನು ಸೆಲ್ ಮಾಡ್ತಾ ಇದ್ದೀನಿ ಅಂತ ಆರ್ಡರ್ ಪ್ಲೇಸ್ ಮಾಡಿರ್ತಾರೆ ಅನ್ಕೊಳ್ಳಿ. ಅದರಲ್ಲಿ ಇವನು ರಾಹುಲ್ ಎಷ್ಟು ಪ್ಲೇಸ್ ಮಾಡಿರ್ತಾನೆ, ರಾಹುಲ್ ಎಷ್ಟು ಡಿಮ್ಯಾಂಡ್ ಇಟ್ಟಿರ್ತಾನೆ 50 ಶೇರ್ಗೆ. ಅದರಲ್ಲಿ 50 ಶೇರ್ನ ತೆಗೆದು ರಾಹುಲ್ದು ಬೈಯಿಂಗ್ ಆರ್ಡರ್ ಇದೆಯಲ್ವಾ 50 ಶೇರು, ಇವೆರಡನ್ನು ಶೇರ್ ಆರ್ಡರ್ಸ್ನ ಮ್ಯಾಚ್ ಮಾಡಿಬಿಟ್ಟು ಆಗ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆಗಿಬಿಟ್ಟು ಶೇರ್ಸ್ ಏನಾಗುತ್ತೆ, ಸೀದಾ ಬ್ರೋಕರ್ ಅಕೌಂಟಿಗೆ ಬಂದು ಕುತ್ಕೊಳ್ಳುತ್ತೆ. ಸರಿನಾ, ನಿಮಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ ನಿಮ್ಮ ಪ್ರೊಫೈಲಲ್ಲಿ. ನಿಮ್ಮ ಬ್ರೋಕರ್ ಆ್ಯಪ್ ಅಥವಾ ವೆಬ್ಸೈಟ್ ಓಪನ್ ಮಾಡಿದ್ರೆ ಅಲ್ಲಿ ಪೊಸಿಷನ್ಸ್ ಅಂತ ಇರುತ್ತಲ್ವಾ, ಆ ಪೊಸಿಷನ್ಸ್ ಅಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ 50 ಶೇರ್ಸು ನಾನು ತಗೊಂಡಿದ್ದೀನಿ ಅಂತ. ನಾನು ಇವತ್ತು ತಗೊಂಡಿದ್ರೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ ಅದು ಪೊಸಿಷನ್ಸ್ ಅಲ್ಲೇ ಇರುತ್ತೆ. ನಾನು ಡಿಮ್ಯಾಟ್ ಅಕೌಂಟ್ ಇವತ್ತೇ ಹೋಗ್ಬಿಡಲ್ಲ. ಅದಾದ್ಮೇಲೆ ಏನಾಗುತ್ತೆ, ರಾಹುಲ್ದು ಪೊಸಿಷನ್ಸ್ ಅಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗಿ ಅದ್ರಲ್ಲಿ ತೋರಿಸ್ತಾ ಇರುತ್ತೆ. ಲಾಸ್ ಆಗಿದ್ರೆ ಲಾಸು, ಲಾಭ ಆಗಿದ್ರೆ ಲಾಭ ತೋರಿಸ್ತಾ ಇರುತ್ತೆ. ಅವನು ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ 3:30ಗಿಂತ ಮುಂಚೆ ಆ ಆರ್ಡರ್ನ ಕ್ಯಾನ್ಸಲ್ ಮಾಡಿಲ್ಲ ಅಥವಾ ಸೆಲ್ ಮಾಡಿಲ್ಲ ಅಂದ್ರೆ ಅದೇ ಶೇರ್ಸು PRR Agro ಶೇರ್ಸ್ ಅವನು ಏನ್ ತಗೊಂಡಿರ್ತಾನೆ ಅದು ನೆಕ್ಸ್ಟ್ ಡೇ ಅವ್ನ ಡಿಮ್ಯಾಟ್ ಅಕೌಂಟ್ಗೆ ಹೋಗಿ ಕುತ್ಕೊಳ್ಳುತ್ತೆ. ಡಿಮ್ಯಾಟ್ ಅಕೌಂಟ್ ಏನು ಅಂತ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಟಿಪಿನ್ ಪ್ರೊಟೆಕ್ಟೆಡ್ ಅದು. ಸರಿನಾ, ಟಿಪಿನ್ ಹಾಕೋವರೆಗೂ ಅದನ್ನ ಬ್ರೋಕರ್ ಸೆಲ್ ಮಾಡಕ್ ಆಗಲ್ಲ. ಇಷ್ಟ ಆಯ್ತಾ, ಇಷ್ಟು ಪ್ರೋಸೆಸ್ ಆದ್ಮೇಲೆ ಇವಾಗ PRR Agro ಬರ್ದು ಸಾಕಾಯ್ತು. PRR Agro ಬಂದು ಡಿಮ್ಯಾಟ್ ಅಕೌಂಟ್ ಅಲ್ಲಿ, ರಾಹುಲ್ದು ಡಿಮ್ಯಾಟ್ ಅಕೌಂಟ್ ಅಲ್ಲಿ 50 ಶೇರ್ಸ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಈಗ ಸರಿ ಆಯ್ತು, ತಗೊಂಡೆ, ಒಂದು ವರ್ಷನೋ 2 ವರ್ಷನೋ 3 ವರ್ಷನೋ ಆದ್ಮೇಲೆ ನಾನು ಮಾರ್ತೀನಪ್ಪ ಅಂತ ಅವನು ಡಿಸೈಡ್ ಮಾಡ್ತಾನೆ ಅನ್ಕೊಳ್ಳಿ ರಾಹುಲ್. ಅವಾಗ ಏನ್ ಮಾಡ್ತಾನೆ, ಇದೇ ಪ್ರೋಸೆಸ್ ಉಲ್ಟಾ ಆಗುತ್ತೆ. ಅವನು ಸೆಲ್ ಆರ್ಡರ್ನ ಬ್ರೋಕರ್ ಹತ್ರ ಪ್ಲೇಸ್ ಮಾಡ್ತಾನೆ. ಬ್ರೋಕರು NSE ಹತ್ರ ಸೆಲ್ ಆರ್ಡರ್ ಪ್ಲೇಸ್ ಮಾಡುತ್ತೆ. NSE ಏನ್ ಮಾಡುತ್ತೆ, ಯಾರೋ ಒಬ್ಬ ಬೈಯರ್ ಇರ್ತಾನೆ ಆ 50 ಶೇರ್ಸ್ಗೆ, ಆ ಬೈಯರ್ನ ಮತ್ತೆ ರಾಹುಲ್ದು ಸೆಲ್ ಆರ್ಡರ್ನ ಎರಡನ್ನೂ ಮ್ಯಾಚ್ ಮಾಡಿ, ಬೈಯರ್ನ ಸೆಲ್ಲರ್ನ ಮ್ಯಾಚ್ ಮಾಡಿ ಆರ್ಡರ್ ಎಕ್ಸಿಕ್ಯೂಟ್ ಮಾಡುತ್ತೆ. ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದ್ರೆ ರಾಹುಲ್ ಅಕೌಂಟಿಂದ, ಡಿಮ್ಯಾಟ್ ಅಕೌಂಟಿಂದ ಅವ್ನು ಟಿಪಿನ್ ಹಾಕಬೇಕು. ಸೆಲ್ ಮಾಡ್ತಾ ಇದ್ದೀನಿ ಅಂತ ಟಿಪಿನ್ ಹಾಕಿ ಸೆಲ್ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಅವನ ಅಕೌಂಟಿಂದ ಶೇರ್ಸ್ ಹೋಗುತ್ತೆ. ನೆಕ್ಸ್ಟ್ ಅದೇ ಥರ ರಾಹುಲ್ಗೆ ಯಾವ ಥರ ಶೇರ್ಸ್ ಬಂತೋ ಬೈಯರ್ ಇರ್ತಾನಲ್ವಾ, ಬೈಯರ್ಗೆ BSE NSE ಕಡೆಯಿಂದ ಶೇರ್ಸ್ ಹೋಗುತ್ತೆ, ಅವ್ನು ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ ಹೋಗುತ್ತೆ. ಅಷ್ಟೇ, ಇಷ್ಟು ಮನಿ ಸರ್ಕ್ಯುಲೇಷನ್. ರಾಹುಲ್ಗೆ ದುಡ್ಡು ಹೆಂಗೆ ಬರುತ್ತೆ, ಅವ್ನು ರಾಹುಲ್ದು ಟ್ರೇಡಿಂಗ್ ಅಕೌಂಟ್ ಇರುತ್ತಲ್ವಾ, ಫಾರ್ ಎಕ್ಸಾಂಪಲ್ ಆವಾಗ 50 ಶೇರ್ಸ್ದು ವ್ಯಾಲ್ಯೂ 1 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳೋಣ. 1 ಲಕ್ಷ ಬಂದು ಅವನ ಅಕೌಂಟ್ಗೆ ಬಂದು ಬಿದ್ದಿರುತ್ತೆ, ಟ್ರೇಡಿಂಗ್ ಅಕೌಂಟ್ಗೆ. ಅವ್ನು ಬೇಕಾದ್ರೆ ಇದನ್ನ ವಿತ್ಡ್ರಾ ಮಾಡ್ಕೊಬೋದು, ಅವ್ನ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಕೊಬೋದು. ಇಷ್ಟೇ, ಇದೇ ಥರ ಮನಿ ರೊಟೇಷನ್ ಆಗೋದು. ಸಿಂಪಲ್, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಮನ್ ಟರ್ಮ್ಸ್ ಏನೇನಿದೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸರಿನಾ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಆಲ್ ದಿ ಬೆಸ್ಟ್. ನೋಟ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ. ಈ ನೋಟ್ಸ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ತೀನಿ, ಫೋಟೋಸ್ ಹಾಕ್ತೀನಿ. ಸರಿನಾ, ಸ್ಕ್ರೀನ್ಶಾಟ್ ಹಿಡಿದು ಹಾಕ್ತೀನಿ. ನಾನು ಕಂಪ್ಲೀಟ್ ನೋಟ್ಸ್ ರೆಡಿ ಮಾಡಿಲ್ಲ. ಕ್ಲಾಸಸ್ ಯಾವ್ಯಾವ ಥರ ಮಾಡ್ತಾ ಇರ್ತೀನೋ ಆ ಥರ ನೋಟ್ಸ್ನ ರೆಡಿ ಮಾಡಿ ನೆಕ್ಸ್ಟ್ ಕ್ಲಾಸ್ಗೆ ಇವತ್ತು ರೆಡಿ ಮಾಡಬೇಕಾಗುತ್ತೆ. ನೋಟ್ಸ್ ರೆಡಿ ಇಲ್ಲ. ಸರಿನಾ, ಟೈಮ್ ಮಾಡಿಕೊಂಡು ನೋಟ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ತುಂಬ ಕಷ್ಟ ಕೆಲಸ ಇದು, ಈಸಿ ಅಲ್ಲ. ಸೊ ನೀವೇ ಆದರೆ ದಿ ಬೆಸ್ಟ್ ವೇ ಟು ಲರ್ನ್ ಇಸ್ ಟು ರೈಟ್ ಡೌನ್ ಥಿಂಗ್ಸ್. ನೀವೇ ನಿಮ್ಗೆ ಅರ್ಥ ಆಗೋ ಥರ ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ಬರ್ಕೊಳ್ಳಿ, ನಿಮ್ಗೆ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಬರ್ಕೊಳ್ಳಿ. ನಿಮ್ಮ ನೋಟ್ಸ್ ನಿಮ್ಗೆ ಮಾತ್ರ ಅರ್ಥ ಆಗಬೇಕು. ನಿಮ್ಗೆ ಹೆಂಗೆ ಅರ್ಥ ಆಗುತ್ತೋ ಆ ಥರ ಬರ್ಕೊಳ್ಳಿ. ಬರೆದಿಟ್ಕೊಂಡು ರಿವಿಷನ್ ಮಾಡ್ತಾ ಇರಿ. ಸರಿನಾ, ಟೆಲಿಗ್ರಾಮ್ ಗ್ರೂಪ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹೋಗಿ ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಹಾಕೊಳ್ಳಿ. ಅದರಲ್ಲಿ ನಾನು ಯಾವುದೇ ಶೇರ್ಸ್ದು ಬೈ ಆ್ಯಂಡ್ ಸೆಲ್ ಟಿಪ್ಸ್ ಕೊಡಲ್ಲ. ನಾನು ಯಾರಿಗೂ ಹೇಳಲ್ಲ ಬೈ ಮಾಡಿ ಸೆಲ್ ಮಾಡಿ ಅಂತ. ನಾನು ಫೇಸ್ಬುಕ್ಕಲ್ಲಾದರೂ ಆಗಲಿ ಇನ್ಸ್ಟಾಗ್ರಾಮಲ್ಲಾದರೂ ಆಗಲಿ ಆ ಥರ ಎಲ್ಲ ಏನೂ ಮಾಡಲ್ಲ. ಫೇಸ್ಬುಕ್ಕಲ್ಲಿ ನಿಮ್ಮ ಫೋನ್ ನಂಬರ್ಸ್ನ ಕಮೆಂಟ್ಸ್ ಮಾಡೋದು ಬಿಟ್ಬಿಡಿ, ಫೋನ್ ಮಾಡಿ ಅಂತ. ನಾನು ಯಾರಿಗೂ ಕಾಲ್ ಮಾಡಲ್ಲ, ಯಾರ ಕಾಲು ಅಟೆಂಡ್ ಮಾಡಲ್ಲ. ಸೊ ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾರಾದರೂ ನನ್ನ ಹೆಸರಲ್ಲಿ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋದು ಮಾಡಿದ್ರೆ ಅದು ಪಕ್ಕಾ ಸ್ಕ್ಯಾಮು. ನಾನು ಯಾರಿಗೂ ಮಾಡಲ್ಲ. ಸೊ ಬಿ ಕೇರ್ಫುಲ್. ಕಷ್ಟಪಟ್ಟು ಕಲಿಸ್ತೀನಿ. ಕಷ್ಟಪಟ್ಟು ಕಲೀರಿ, ಕಲಿತು ಇನ್ವೆಸ್ಟ್ಮೆಂಟ್ ಮಾಡಿ. ಹಂಗಂಗೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಸಿ ಯು ನೆಕ್ಸ್ಟ್ ಕ್ಲಾಸ್. ಬಾಯ್.